ನಮಸ್ಕಾರ. ಈಗ ಆಷಾಢ ಮಾಸ ನಡೀತಾ ಉಂಟು. ಆಷಾಢ ಮಾಸದ ಮಹಾತ್ಮೆಯನ್ನು ನಿನ್ನೆಯಿಂದ ನಾವು ನೋಡ್ತಾ ಇದ್ದೇವೆ. ನಿನ್ನೆಯ ದಿವಸ ನಾವು ನೋಡಿದ್ದೇವೆ ಏನು ಅಂತ ಹೇಳಿದರೆ, ವ್ಯಾಪಾರಿಯೊಬ್ಬ ತಾನು ತನ್ನ ಸರಕುಗಳನ್ನು ಸಾಮಗ್ರಿಗಳನ್ನೆಲ್ಲ ತುಂಬಿಕೊಂಡು ಬಹಳ ಜಿಪುಣನಾದಂತಹ ಒಬ್ಬ ವ್ಯಾಪಾರಿ, ಯಾವುದೇ ದಾನ ಧರ್ಮಾದಿಗಳನ್ನು ಮಾಡ್ತಾ ಇರಲಿಲ್ಲ. ಅಂತಹ ವ್ಯಾಪಾರಿ ತಾನು ತನ್ನ ಎಲ್ಲ ವ್ಯಾಪಾರದ ಸಾಮಗ್ರಿಗಳನ್ನು ತೆಗೆದುಕೊಂಡು ತಪತೀ ನದಿಯನ್ನು ದಾಟಿ ಹೋಗ್ತಾ ಇರಬೇಕಾದ್ರೆ ಅಕಸ್ಮಾತ್ತಾಗಿ ಕಾಲು ಜಾರಿ ಆ ನದಿಯೊಳಗೆ ಬೀಳ್ತಾನೆ. ನದಿಯೊಳಗೆ ಬಿದ್ದಾಗ ಅವನ ವಸ್ತುಗಳೆಲ್ಲ ಕೊಚ್ಚಿಕೊಂಡು ಹೋಗ್ತದೆ. ಆದರೆ ತಪತೀ ನದಿಯಲ್ಲಿ ಸ್ನಾನ ಅದು ಎಷ್ಟು ಪುಣ್ಯವನ್ನು ಅವನಿಗೆ ತಂದು ಕೊಡ್ತದೆ ಅಂತ ಹೇಳಿದರೆ, ಇವನು ವೇದಗಳನ್ನು ಬಿಟ್ಟದ್ರಿಂದ, ಧರ್ಮಾಚರಣೆಯನ್ನು ಬಿಟ್ಟದ್ರಿಂದ ಅವನ ಎಲ್ಲ ಪಿತೃಗಳು ಕೂಡ ಮೂಕರಾಗಿ ಬಿಟ್ಟಿರ್ತಾರೆ. ಯಾವಾಗ ಇವನು ತಪತೀ ನದಿಯಲ್ಲಿ ಬಿದ್ದು ಅಲ್ಲಿಂದ ಎದ್ದು ಬರುವಾಗ ಅವನ ಬಟ್ಟೆಯಿಂದ ನೀರಿನ ಬಿಂದುಗಳು ಕೆಳಗೆ ಬೀಳುತ್ತದೆ. ಆ ಬೀಳ್ತಾ ಇದ್ದಂತಹ ನೀರಿನ ಹನಿಗಳನ್ನು ಪಿತೃಗಳು ಸೇವಿಸಿ ಅವರೆಲ್ಲರಿಗೂ ಕೂಡ ಯೋಗ್ಯವಾದಂತಹ ಒಂದು ಸ್ಥಾನ ಪ್ರಾಪ್ತಿಯಾಗ್ತದೆ. ಅವರಿಗೂ ಕೂಡ ಅವರ ಹಸಿವು ಬಾಯಾರಿಕೆ ನೀಗಿ ಅವರಿಗೆ ಅವರ ಮೂಕತ್ವ ಹೋಗ್ತದೆ ಅಂತ ಹೇಳುವಂಥದ್ದನ್ನು ನಿನ್ನೆಯ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ. ತಪತೀ ನದಿಯಲ್ಲಿ ಆಷಾಢ ಮಾಸದಲ್ಲಿ ಸ್ನಾನ ಮಾಡುವುದರಿಂದಾಗಿ ಒಬ್ಬ ಮನುಷ್ಯ ತಾನು ಇಡೀ ಜೀವಮಾನದಲ್ಲಿ ಮಾಡಿದಂತಹ ಎಲ್ಲ ಪಾಪಕರ್ಮಗಳನ್ನು ಕೂಡ ಕಳೆದುಕೊಳ್ಳಿಕ್ಕಾಗ್ತದೆ. ಆಷಾಢ ಮಾಸ ಅಂತ ಹೇಳುವಂಥದ್ದು ದೇವರ ಅನುಗ್ರಹವನ್ನು ನಮಗೆ ತಂದು ಕೊಡಲಿಕ್ಕೆ ಇರುವಂತಹ ಅತ್ಯಂತ ಉತ್ತಮವಾದಂತಹ ಮಾಸ. ಹೀಗೆ ಈ ಪಿತೃಗಳು ಹೇಳ್ತಾರೆ ಅವನಿಗೆ ಏನು ಅಂತ ಹೇಳಿದರೆ, ನಾವು ಇಲ್ಲಿ ಬಂದು ಬಹಳ ಕಾಲ ಆಯಿತು. ಈ ತಪತೀ ನದಿಯ ಸಂಗಮದಲ್ಲಿ, ಈ ತಪತೀ ನದಿಯ ಸ್ಥಳದಲ್ಲಿ ನಾವು ಬಂದಿದ್ದೇವೆ. ಇಲ್ಲಿ ಅನೇಕ ಪುಣ್ಯಾತ್ಮರು ಬರ್ತಾರೆ, ಸ್ನಾನ ಮಾಡ್ತಾರೆ, ಅವರ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಹೋಗ್ತಾರೆ. ನಾವು ಕೂಡ ಇಲ್ಲಿಗೆ ಬಂದಾಗ ಪ್ರಾರಂಭದಲ್ಲಿ ನಾವು ಒಬ್ಬ ಬ್ರಾಹ್ಮಣನನ್ನು ನೋಡಿದೆವು. ಆ ಬ್ರಾಹ್ಮಣನ ಪ್ರೇತತ್ವ, ಅವನಿಗೂ ಪ್ರೇತತ್ವ ಪ್ರಾಪ್ತಿಯಾಗಿತ್ತು. ಆ ಬ್ರಾಹ್ಮಣನ ಪ್ರೇತತ್ವ ಏನುಂಟು ಅದು ಅವನ ಮಗ ಬಂದು ಈ ತಪತೀ ನದಿಯಲ್ಲಿ ಸ್ನಾನ ಮಾಡಿದಾಗ ನಿವಾರಣೆ ಆಯಿತು ಅಂತ. ಆವಾಗ ಈ ವ್ಯಾಪಾರಿ ಕೇಳ್ತಾನೆ ಅವನ ಪಿತೃಗಳ ಹತ್ರ, ಈಗ ಅವರ ಮೂಕತ್ವ ಹೋಗಿದೆ, ಆ ಬ್ರಾಹ್ಮಣ ಏನು ಅಂತ ಹೇಳಿದ ನಿಮಗೆ? ತಪತೀ ನದಿಯ ಬಗ್ಗೆ ಏನಂತ ವಿವರವನ್ನು ಕೊಟ್ಟಿದ್ದಾನೆ, ಇದರ ಮಹಿಮೆಯನ್ನು ಏನು ಅಂತ ಆ ಬ್ರಾಹ್ಮಣ ನಿಮಗೆ ತಿಳಿಸಿದ್ದಾನೆ. ಅವನು ಪ್ರೇತಾತ್ಮನಾಗಿದ್ದ ಅಂತ ಹೇಳ್ತೀರಿ, ಆ ಪ್ರೇತ ನಿಮಗೆ ಏನು ಹೇಳಿತು, ಬ್ರಾಹ್ಮಣನ ಪ್ರೇತ ಅಂತ ಅವನು ಈ ವ್ಯಾಪಾರಿ ಕೇಳ್ತಾನೆ. ಇದೆಲ್ಲ ಕಥಾಭಾಗವನ್ನು ಕೂಡ ಸ್ಕಾಂದ ಪುರಾಣದಲ್ಲಿ ನಾವು ಕಾಣ್ತೇವೆ. ಸಾಕ್ಷಾತ್ ಪರಮೇಶ್ವರ ತನ್ನ ಮಗನಾದಂಥ ಸ್ಕಂದನಿಗೆ, ಸುಬ್ರಹ್ಮಣ್ಯನಿಗೆ ಹೇಳುವಂಥ ಕಥಾಭಾಗಗಳು, ಆಷಾಢದ ಮಹಾತ್ಮೆಗಳು ಇದೆಲ್ಲವೂ ಕೂಡ. ಹಾಗೆ ಕೇಳುವಾಗ ಅವನ ಪಿತೃಗಳು ಹೇಳ್ತಾರೆ, ನಾವು ಆ ಪ್ರೇತ ರೂಪದಲ್ಲಿದ್ದಂತಹ ಬ್ರಾಹ್ಮಣ ಹೇಳಿದಂತಹ ಕಥೆಯನ್ನು ನಿನಗೆ ಹೇಳ್ತೇವೆ. ಏನು ಅಂತ ಹೇಳಿದರೆ, ಅವನು ಹೇಳ್ತಾನೆ, ನಾನು ವೇದಶ್ರವ ಅಂತ ಹೇಳುವಂತಹ ಬ್ರಾಹ್ಮಣನಾಗಿದ್ದೆ, ಗುರ್ಜರ ದೇಶದಲ್ಲಿ ನಾನು ವಾಸ ಮಾಡ್ತಾ ಇದ್ದೆ. ಆದರೆ ನಾನು ಎಲ್ಲ ಮನೆಗಳಿಗೂ ಕೂಡ ಪೌರೋಹಿತ್ಯಕ್ಕೆ ಹೋಗುವಂಥ ಕೆಲಸವನ್ನು ಮಾಡುತ್ತಿದ್ದೆ. ಎಲ್ಲರ ಮನೆಗಳಿಗೂ ಹೋಗುವಂಥದ್ದು, ಅಲ್ಲಿ ಪೌರೋಹಿತ್ಯವನ್ನು ಮಾಡುವಂಥದ್ದು, ಎಲ್ಲರ ಮನೆಯಿಂದ ಅಪಾರವಾಗಿ ಸಂಪತ್ತನ್ನು ಸಂಗ್ರಹಿಸಿ ತರ್ತಿದ್ದೆ ನಾನು. ನನಗೆ ಹಣದಲ್ಲಿ ಬಹಳ ಲೋಭ, ತುಂಬ ಆಶೆ ಇತ್ತು ನನಗೆ. ಎಲ್ಲರ ಮನೆಗೂ ಹೋಗಿ ದಾನ ತೆಕ್ಕೊಂಡು ಬರ್ತಿದ್ದೆ. ಯಾವುದು ತಕ್ಕೊಳ್ಬಾರ್ದು, ಯಾವುದು ತೆಗೆದುಕೊಳ್ಬೇಕು ಅಂತ ಹೇಳುವ ವಿವೇಚನೆ ಇಲ್ಲದೆ ಯಾರು ಏನೇ ಕೊಟ್ಟರೂ ಕೂಡ ನಾನು ತಕ್ಕೊಂಡು ಬರ್ತಿದ್ದೆ. ದಾನದಲ್ಲಿ ನನಗೆ ಬಹಳ ಆಸಕ್ತಿ. ದಾನ ಮಾಡುವುದರಲ್ಲೆಲ್ಲ, ದಾನ ತೆಗೆದುಕೊಳ್ಳುವುದರಲ್ಲಿ. ಇವನು ಬ್ರಾಹ್ಮಣ ಅಂತ ಹೇಳಿಕೊಂಡು ಅನೇಕ ರೀತಿಯ ದಾನವನ್ನು ನನಗೆ ಕೊಡ್ತಿದ್ರು. ಎಲ್ಲ ದಾನ ಸಿಕ್ಕಿತು ಅಂತ ಸಂತೋಷದಿಂದ ತೆಗೆದುಕೊಂಡು ಬಂದೆ ನಾನು. ಇವತ್ತು ಅಷ್ಟೇ, ನಾವೆಲ್ಲ ದಾನ ನಮಗೆ ಸಿಗ್ತದೆ ಅಂತ ಹೇಳುವಾಗ ಸಂತೋಷ ಪಡ್ತೇವೆ. ಯಾವುದೇ ಆದರೂ ಸರಿ, ಯಾರೇ ಆದರೂ ಸರಿ, ಯಾರಾದರೂ ಏನಾದರೂ ಕೊಡ್ತಾರೆ ಅಂತ ಹೇಳುವಾಗ ನಮಗೆ ಸಂತೋಷ. ಆದರೆ ಕೊಡುವಾಗ ಅವರ ಪಾಪಕರ್ಮಗಳನ್ನು ಕಳೆದುಕೊಳ್ಳಿಕ್ಕೋಸ್ಕರ ಅವರು ನಮಗೆ ದಾನ ಕೊಡ್ತಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ನಾವು ಮರೀತೇವೆ. ಹಾಗಾದರೆ ತೆಗೆದುಕೊಳ್ಳುವುದು ತಪ್ಪಲ್ಲ. ತೆಗೆದುಕೊಂಡ ಮೇಲೆ ಅದರ ಪ್ರಾಯಶ್ಚಿತ್ತವನ್ನು ನಾವು ಮಾಡಿಕೊಳ್ಬೇಕು. ತೆಗೆದುಕೊಳ್ಳುವಾಗ ನಾವು ತೆಗೆದುಕೊಳ್ಳಿಲ್ಲ ಅಂತ ಆದರೆ ತೆಗೆದುಕೊಳ್ಳುವಂಥ ಅರ್ಹತೆ ಮತ್ತು ಯಾರಿಗಿದೆ? ಯಾರಾದರೂ ದಾನ ಕೊಡಬೇಕು ಅಂತಾದರೆ ತೆಗೆದುಕೊಳ್ಳುವವನು ಇರಲೇಬೇಕು, ಆಗಲೇ ಅವನಿಗೆ ದಾನದ ಪುಣ್ಯ ಸಿಗುವಂಥದ್ದು. ಆದರೆ ನಮ್ಮ ಪುಣ್ಯ ಕ್ಷಯ ಆಗ್ತದೆ ದಾನ ತೆಗೆದುಕೊಂಡ ಕೂಡಲೇ. ಮತ್ತೆ ನಾವು ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ನಮ್ಮ ಪುಣ್ಯಾರ್ಜನೆಯನ್ನು ನಾವು ಮಾಡಬೇಕು. ಆದರೆ ಈ ವೇದಶ್ರವ ಅಂತ ಹೇಳುವಂಥ ಬ್ರಾಹ್ಮಣ ಏನು ಮಾಡ್ತಾನೆ, ಅವನು ಯಾವುದೇ ದಾನ ಧರ್ಮಗಳನ್ನು ಅವನು ಮಾಡುವುದಿಲ್ಲ, ಯಜ್ಞಗಳನ್ನು ಮಾಡುವುದಿಲ್ಲ, ಯಾಗಗಳನ್ನು ಮಾಡುವುದಿಲ್ಲ, ಸತ್ಕರ್ಮವನ್ನು ಮಾಡುವುದಿಲ್ಲ, ಬ್ರಾಹ್ಮಣ ಭೋಜನವನ್ನು ಮಾಡುವುದಿಲ್ಲ, ದೇವಸ್ಥಾನದ ಭೇಟಿ
ಭೇಟಿ ಇಲ್ಲ, ಬಡಬಗ್ಗರಿಗೆ ದಾನ ಇಲ್ಲ, ಯಾವುದೂ ಇಲ್ಲ, ಕರುಣೆ ಇಲ್ಲ, ಕನಿಕರ ಇಲ್ಲ, ಕೇವಲ ಸಂಗ್ರಹ 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 ಇದನ್ನೇ ಮಾಡ್ತಾ ಇರ್ತಾನೆ. ದ್ರವ್ಯ ರಾಶಿ ಹಾಕ್ತಾನೆ, ಒಂದಷ್ಟು ಕೂಡಿದ್ದು ನೋಡಿ ಮತ್ತಷ್ಟು ಬೇಕು ಅಂತ ಹೋಗ್ತಾನೆ. ಹೀಗೆ ತುಂಬಿಸಿ 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 ಅದನ್ನು ನೋಡಿ ಸಂತೋಷ ಪಟ್ಟು ಪಟ್ಟು ಆ ಸಂಗ್ರಹ ಆದಂಥ ಹಣವನ್ನೆಲ್ಲ ಭೂಮಿ ಅಡಿಯಲ್ಲಿ ಹೂತು ಹಾಕ್ತಾನೆ. ಹೀಗೆ ಹಣ ಸಂಗ್ರಹದಲ್ಲಿಯೇ ತನ್ನ ಪೂರ್ತಿ ಆಯುಷ್ಯವನ್ನು ಕಳೀತಾನೆ. ಅವನಿಗೆ ಪುಣ್ಯ ಸಂಪಾದನೆಗೆ ಯಾವುದೇ ಒಂದು ಹಾದಿಯೂ ಇಲ್ಲ. ಯಾಕೆಂದರೆ ಅವನ ಆ ಮನಸ್ಸನ್ನೇ ಮಾಡುವುದಿಲ್ಲ, ಕೇವಲ ಇನ್ನೊಬ್ಬರ ಪಾಪಕರ್ಮಗಳನ್ನು ತಾನು ತೆಗೆದುಕೊಳ್ಳುತ್ತಲೇ ಇದ್ದಾನೆ. ಹೀಗೆ ಮಾಡಿ ಪಾಯ ಆಯಿತು. ಕೊನೆಗೆ ಅವನ ಆಯುಸ್ಸು ಮುಗಿತದೆ, ಅವನು ಶರೀರವನ್ನು ಬಿಡ್ತಾನೆ. ಈಗ ಅವನಿಗೆ ಅತ್ಯಂತ ಕಠೋರವಾದಂತಹ ನರಕಲೋಕ ಪ್ರಾಪ್ತಿಯಾಗ್ತದೆ ಅವನಿಗೆ. ಯಾಕೆಂತ ಹೇಳಿದರೆ ಒಂದು ಚೂರೂ ಪುಣ್ಯಕರ್ಮಗಳನ್ನು ಶರೀರ ಇದ್ದಾಗ ಮಾಡಲಿಲ್ಲ. ನರಕದಲ್ಲಿ ಪಡಬಾರದ ಯಾತನೆಯನ್ನು ಪಡ್ತಾನೆ. ನರಕದಲ್ಲಿ ಯಾವುದೆಲ್ಲ ಯಾತನೆ ಉಂಟು ಅಂತ ಹೇಳುವಂಥದ್ದು ನಮಗೆ ಗೊತ್ತುಂಟು. ಆ ರೀತಿಯ ಯಾತನೆಯನ್ನೆಲ್ಲ ಪಡ್ತಾ ಇರ್ತಾನೆ ಈ ವೇದಶ್ರವ ಅಂತ ಹೇಳುವ ಬ್ರಾಹ್ಮಣ. ಹೀಗಿರಬೇಕಾದ್ರೆ ಅವನಿಗೊಬ್ಬ ಮಗ ಇದ್ದಾನೆ. ಆ ಮಗ ಅವನು ತಂದೆಯ ಹಾಗಲ್ಲ. ಅವನಿಗೆ ದಾನ ಧರ್ಮ, ಭಗವಂತನ ಕೆಲಸಗಳಲ್ಲಿ ಪ್ರೀತಿ ಎಲ್ಲವೂ ಅವನಿಗಿತ್ತು. ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಒಂದು ಬಾರಿ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ, ಮಾಘ ಸ್ನಾನವನ್ನು ಮಾಡಿ, ತರ್ಪಣವನ್ನು ಕೊಟ್ಟು ಆ ಪುಣ್ಯಫಲವನ್ನೆಲ್ಲವನ್ನು ತಂದೆಯಾದ ವೇದಶ್ರವನಿಗೆ ತರ್ಪಣವನ್ನು ಮಾಡಿ ಅರ್ಪಣೆ ಮಾಡ್ತಾನೆ. ಅವನಿಗೆ ಒಪ್ಪಿಸ್ತಾನೆ. ಇದರ ಫಲವಾಗಿ ಅವನ ನರಕದಿಂದ ಅವನಿಗೆ ಬಿಡುಗಡೆ ಆಗ್ತದೆ. ನರಕದಿಂದ ಬಿಡುಗಡೆಯಾಗಿ ಪ್ರೇತ ಜನ್ಮಕ್ಕೆ ಬರ್ತಾನೆ ಆ ವೇದಶ್ರವ ಅಂತ ಹೇಳುವ ಬ್ರಾಹ್ಮಣ. ಯಾಕೆಂದರೆ ಮಗ ಹೋಗಿ ಪ್ರಯಾಗ ಕ್ಷೇತ್ರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾನೆ, ಮಾಘ ಸ್ನಾನ. ಹಾಗಾಗಿ ಅವನ ಆ ಒಂದು ನರಕದ ಆ ಕಷ್ಟ ನಿವಾರಣೆಯಾಗಿ ಅವನಿಗೆ ಪ್ರೇತ ಜನ್ಮ ಪ್ರಾಪ್ತಿಯಾಗ್ತದೆ. ಈ ಪ್ರೇತ ಏನು ಮಾಡ್ತದೆ ಅಂದರೆ, ಈ ತಪತೀ ನದಿಯಲ್ಲಿ ಬಂದು ನಿಂತಿದೆ. ತಪತೀ ನದಿಯ ಆ ಆಸುಪಾಸಿನಲ್ಲಿ ತಿರುಗಾಡ್ತಾ ಇದ್ದಾನೆ ಆ ಪ್ರೇತಾತ್ಮ. ಹೀಗೆ ಇರಬೇಕಾದ್ರೆ ಪುಣ್ಯವಶಾತ್ ಅಲ್ಲಿ ಅವನ ಮಗ ಏನಿದ್ದಾನೆ, ಆ ವೇದಶ್ರವ ಬ್ರಾಹ್ಮಣನ ಮಗ, ಪ್ರೇತಾತ್ಮನಾಗಿ ತಿರುಗಾಡ್ತಾ ಇದ್ದಂಥ ವೇದಶ್ರವ ಬ್ರಾಹ್ಮಣನ ಮಗ ಇದೇ ಆಷಾಢ ಮಾಸದಲ್ಲಿ ತಪತೀ ನದಿಗೆ ಬಂದು ಅಲ್ಲಿ ಅಷ್ಟೂ ಕಾಲ ತಾನು ಸ್ನಾನವನ್ನು ಮಾಡಿ ತರ್ಪಣವನ್ನು ಕೊಟ್ಟು ಆ ಪುಣ್ಯಫಲವನ್ನೆಲ್ಲ ವೇದಶ್ರವ ಬ್ರಾಹ್ಮಣನಿಗೆ ಅರ್ಪಣೆಯನ್ನು ಮಾಡ್ತಾನೆ. ಇದರ ಫಲವಾಗಿ ಅವನ ಪ್ರೇತ ಜನ್ಮವೂ ಕೂಡ ಕಳೆದು ಅವನು ವಿಮಾನಾರೂಢವಾಗಿ ಮೋಕ್ಷಕ್ಕೆ ಹೋಗ್ತಾನೆ. ಇದು ಎಲ್ಲವನ್ನೂ ಕೂಡ ಈ ವ್ಯಾಪಾರಿಯ ಪಿತೃಗಳು ನೋಡಿದ್ರು. ಹಾಗಾಗಿ ಈ ಕಥೆಯನ್ನೆಲ್ಲ ನಮಗೆ ಆ ಬ್ರಾಹ್ಮಣನ ಪ್ರೇತಾತ್ಮ ಹೇಳಿತು. ಮತ್ತು ಕಣ್ಣ ಮುಂದೆಯೇ ಅವನು ವಿಮಾನಾರೂಢನಾಗಿ ಮೋಕ್ಷಕ್ಕೆ ಹೋದದ್ದನ್ನು ನಾವು ನೋಡಿದೆವು. ಹಾಗಾಗಿ ಈ ತಪತೀ ನದಿ ಅತ್ಯಂತ ಶ್ರೇಷ್ಠವಾದಂಥ ನದಿ. ಮತ್ತು ಆಷಾಢ ಮಾಸದಲ್ಲಿ ನದಿ ಸ್ನಾನ ಅಂತ ಹೇಳುವಂಥದ್ದು ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಾಗಾಗಿ ಅಲ್ಲಿ ಎಲ್ಲ ಸತ್ಕರ್ಮಗಳ ಮಹಾತ್ಮೆಯನ್ನು ಆ ವ್ಯಾಪಾರಿಯ ಪಿತೃಗಳು ವ್ಯಾಪಾರಿಗೆ ಹೇಳುತ್ತಾರೆ. ಆ ನಂತರ ವ್ಯಾಪಾರಿಯೂ ಕೂಡ ತನ್ನ ಪಿತೃಗಳಿಗೆ ಒಳ್ಳೆಯದಾಗಬೇಕು, ನಾನು ಏನೆಲ್ಲ ತಪ್ಪುಗಳನ್ನು ಮಾಡಿದೆ ಅಂತ ಆಲೋಚನೆ ಮಾಡಿಕೊಂಡು ಅವನು ಮುಂದೆ ಸತ್ಕರ್ಮಗಳನ್ನು ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು. ಈಗ ಏನು ತನ್ನ ಸಾಮಗ್ರಿಗಳೆಲ್ಲ ನದಿಯಲ್ಲಿ ಕೊಚ್ಚಿಕೊಂಡು ಹೋಯ್ತಲ್ಲ, ಅದಕ್ಕೆಲ್ಲ ದುಃಖಿಸಬೇಡ ಅಂತ ಹೇಳ್ತಾರೆ ಪಿತೃಗಳು. ಇದೆಲ್ಲ ನಶ್ವರವಾದದ್ದು, ಅದು ಹೋದರೆ ಮತ್ತೆ ಪಡ್ಕೊಳ್ಬೋದು. ಆದರೆ ಶರೀರ ನಷ್ಟ ಆದರೆ ಧರ್ಮಾಚರಣೆ ಮಾಡಲಿಕ್ಕೆ ಮತ್ತೆ ಯಾವುದೇ ಮಾರ್ಗ ಇಲ್ಲ. ಯಾಕಂದರೆ ಇದು ಸಾಧನ ಶರೀರ ಇದ್ದಾಗಲೇ ಸಾಧನೆ ಮಾಡಬೇಕು ಅಂತ ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡಂತಹ ಆ ವ್ಯಾಪಾರಿ ತಾನೂ ಕೂಡ ಆ ತಪತೀ ನದಿಯಲ್ಲಿ ಆಷಾಢ ಮಾಸದಲ್ಲಿ ಸ್ನಾನವನ್ನು ಮಾಡಿ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಟ್ಟು ತಾನು ತನ್ನ ಪಿತೃಗಳನ್ನು ಆ ಪ್ರೇತ ಜನ್ಮದಿಂದ ಮುಕ್ತಿಗೊಳಿಸ್ತಾನೆ. ಅವರೆಲ್ಲರೂ ಸ್ವಲ್ಪ ಸ್ವಲ್ಪ ಇವನ ಬಟ್ಟೆ ಹನಿಯ ನೀರನ್ನು ಕುಡಿದು, ಬಟ್ಟೆಯಿಂದ ಬಿದ್ದಂತಹ ನೀರನ್ನು ಕುಡಿದು ಸ್ವಲ್ಪ ಮೂಕತ್ವ ಏನು ಬಂದಿತ್ತು ಅದನ್ನು ಕಳ್ಕೊಂಡಿದ್ರು. ಈಗ ಅವರಿಗೆ ಈ ತಪತೀ ನದಿಯ ಸ್ನಾನ ತರ್ಪಣಾದಿಗಳನ್ನು ಇವನು ಮಾಡುವಾಗ, ಅವರ ಪುತ್ರ ಮಾಡುವಾಗ, ಈ ವ್ಯಾಪಾರಿ ಮಾಡುವಾಗ ಅವರೂ ಅವರ ಪ್ರೇತ ಜನ್ಮವನ್ನು ಕಳೆದುಕೊಂಡು ಮೋಕ್ಷಕ್ಕೆ ತಾವು ಹೋಗ್ತಾರೆ ಅಂತ. ಈ ರೀತಿಯಾಗಿ ಆಷಾಢ ಮಾಸದ ಮಹಾತ್ಮೆಯಲ್ಲಿ ಈ ಎಲ್ಲ ನದಿ ಸ್ನಾನದ ಬಗ್ಗೆ ಇಷ್ಟೊಂದು ವಿವರವನ್ನು ಕೊಟ್ಟಿದ್ದಾರೆ. ಅಂದರೆ ಆಷಾಢ ಮಾಸ ಸತ್ಕರ್ಮಗಳಿಗೆ ಹೇಳಿ ಮಾಡಿದಂತಹ ಮಾಸ. ಈ ಸಮಯದಲ್ಲಿ ನಾವು ಏನೆಲ್ಲ ಭಗವತ್ ಪ್ರೀತ್ಯರ್ಥವಾಗಿ ಮಾಡಬೇಕೋ ಆ ಎಲ್ಲ ಕರ್ಮಗಳನ್ನು ಮಾಡಬೇಕು. ದಾನ ಕೊಡಲಿಕ್ಕೆ ಯೋಗ್ಯರಾದಂಥವರು ಸಿಕ್ಕುವಾಗ ಅವರಿಗೆ ದಾನವನ್ನು ಕೊಡಬೇಕು. ದೇವಸ್ಥಾನಗಳಿಗೆ ಭೇಟಿ ಮಾಡಬೇಕು. ಉಪನ್ಯಾಸ ಪ್ರವಚನಾದಿಗಳನ್ನು ನಾವು ಕೇಳಬೇಕು. ಅದೇ ರೀತಿಯಾಗಿ ದಾನ ತೆಗೆದುಕೊಳ್ಳುವುದು ಮಾತ್ರ ಅಲ್ಲ, ದಾನ ಕೊಡುವುದರ ಕಡೆಗೂ ನಾವು ಗಮನ ಕೊಡಬೇಕು. ಈ ರೀತಿ ತಪತೀ ನದಿ ಸ್ನಾನಕ್ಕೆ ಹೋಗಲಿಕ್ಕೆ ನಮಗೆ ಆಗುವುದಿಲ್ಲ ಅಂತಾದರೆ ಯಾವ ನದಿಯಲ್ಲಿ ಸ್ನಾನ ಮಾಡ್ತೇವೋ ಅಥವಾ ಯಾವ ನೀರಿನಲ್ಲಿ ಸ್ನಾನ ಮಾಡ್ತೇವೋ ಅಲ್ಲೇ ತಪತಿಯನ್ನು ಭಾವಿಸಿಕೊಂಡು ನಾವು ಸ್ನಾನವನ್ನು ಮಾಡಬೇಕು. ನದಿ ಸ್ನಾನ ಅತ್ಯಂತ ಶ್ರೇಷ್ಠ.
ಆಷಾಢ ಮಾಸದಲ್ಲಿ ಅಲ್ಲದೆ ಈ ಆಷಾಢ ಮಾಸದಲ್ಲೇ ನಾವು ಆಷಾಢ ಏಕಾದಶಿಯನ್ನು ಕೂಡ ಆಚರಿಸ್ತೇವೆ. ಆ ದಿವಸ ಶ್ರದ್ಧಾಭಕ್ತಿಯಿಂದ ಏಕಾದಶಿಯ ಉಪವಾಸವನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆ ಬರ್ತದೆ. ಶ್ರದ್ಧೆಯಿಂದ ಗುರುಗಳ ಸೇವೆಯನ್ನು ಮಾಡುವಂಥದ್ದು, ಗುರುಗಳನ್ನು ಪೂಜಿಸುವಂಥದ್ದು, ಇದೆಲ್ಲವನ್ನೂ ಕೂಡ ಮಾಡಿಕೊಂಡು ಸತ್ಕರ್ಮಾಚರಣೆಯನ್ನು ಮಾಡಿಕೊಂಡು ಭಗವತ್ ಪ್ರೀತಿಯನ್ನು ಗಳಿಸಲಿಕ್ಕೆ ಅತ್ಯಂತ ಯೋಗ್ಯವಾದಂತಹ ಮಾಸ ಇದು. ಈ ಎಲ್ಲ ಕಥೆಯನ್ನು ಕೂಡ ಸುಬ್ರಹ್ಮಣ್ಯ ದೇವನಿಗೆ ಸ್ಕಂದನಿಗೆ ಸಾಕ್ಷಾತ್ ಪರಮೇಶ್ವರ ಹೇಳುವಂಥ ಕಥಾಭಾಗ ಸ್ಕಾಂದ ಪುರಾಣದಲ್ಲಿದೆ. ಇನ್ನೂ ವಿವರವಾಗಿ ಅನೇಕ ಉಪಕಥೆಗಳು ಈ ಆಷಾಢ ಮಾಸದ ಮಹಾತ್ಮೆಯ ಬಗ್ಗೆ ಮಹಾತ್ಮೆಯಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಆಷಾಢ ಮಾಸದಲ್ಲಿ ಸತ್ಕರ್ಮಗಳನ್ನು ಮಾಡುವ ನಾವೆಲ್ಲರೂ ಕೂಡ ಅಥವಾ ನಮ್ಮ ಪಿತೃಗಳು ಕೂಡ ಸ್ವರ್ಗಕ್ಕೆ ಹೋಗುವಂತಹ ದಾರಿಯನ್ನು ನಾವು ಕಂಡುಕೊಳ್ಳುವ, ಸ್ವರ್ಗದಲ್ಲಿದ್ದವರು ಇದ್ದರೆ ಸ್ವರ್ಗದಿಂದ ಮೋಕ್ಷಕ್ಕೂ ಹೋಗ್ತಾರೆ. ಹಾಗಾಗಿ ಆಷಾಢ ಮಾಸವನ್ನು ಅದರ ಮಹಾತ್ಮೆಯನ್ನು ತಿಳಿದುಕೊಂಡು ಕೇಳಿಕೊಂಡು ಶ್ರದ್ಧೆಯಿಂದ ಆಚರಿಸುವ, ಭಗವಂತನ ಒಲುಮೆಗೆ ಪಾತ್ರರಾಗುವ ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.